ಹಾಯ್ ಎಲ್ಲರಿಗೂ. ಇವತ್ತು ನಮ್ಮಮ್ಮ ಕಡಲೆಪುಡಿ ರೆಸಿಪಿ ತೋರಿಸ್ತಿದ್ದಾರೆ. ಇವರು ಸುಬ್ಬಲಕ್ಷ್ಮಿ ಅಂತ. ಇವ್ರು ಮಾಡಿ ತೋರಿಸ್ತಾರೆ ನಿಮಗೆಲ್ಲ. ವಿಡಿಯೋ ಕಡೆವರೆಗೂ ಫುಲ್ ನೋಡಿ. ಸೊ ಇದಕ್ಕೆ ಒಣಕೊಬ್ಬರಿ, ಕಡಲೆಪಪ್ಪು, ಬ್ಯಾಡಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಕಲ್ಲುಪ್ಪು, ಹುಣಸೆಹಣ್ಣು, ಕರಿಬೇವು, ಇಂಗು. ఎవరు నేర్పించినారు? మీ అమ్మమ్మ నేర్పించింది నాకు టీబీటీ అన్ని. మా అమ్మమ్మ నేర్పించిందా? ಇವಾಗ ಇದನ್ನೆಲ್ಲ ಮಿಕ್ಸಿಗೆ ಹಾಕೋಬೇಕು. సుబ్బులు, నీది విజయవాడ కదా? మా విజయవాడ. నీకు పచ్చళ్ళు బాగా వస్తాయి కదా, మా వీడియో చూపిస్తావా? టమాటా పచ్చడి చేస్తాను, ఆకాయ పెడతాను, నిమ్మకాయ పెడతాను, చట్నీ పొడి పెడతాను. మరి మా వీడియో చూపిస్తావా? మీరు అన్ని పెడతాను. ಕಡಲೆಪುಡಿ ರೆಡಿ ಆಯಿತು. ಇದು ಇಡ್ಲಿ, ದೋಸೆ, ಚಪಾತಿ, ಅಕ್ಕಿ ರೊಟ್ಟಿ ಮತ್ತು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. సూపర్గా చాలా బాగుంది పప్పుల పొడి. ಸಮ್ಮರ್ ಆದ್ದರಿಂದ ಕೂಲ್ ಮಜ್ಜಿಗೆ ಮಾಡೋದು ತೋರಿಸ್ತಾ ಇದ್ದೀನಿ. ಇದನ್ನ ದಿನ ಒಂದು ಐಸ್ ಕ್ಯೂಬಲ್ಲಿ ಇಟ್ಕೊಂಡು ಇದನ್ನ ದಿನ ಕುಡಿಬೋದು. ಫಸ್ಟಿಗೆ ಪುದೀನ, ಸ್ವಲ್ಪ 2 ಇಂಚಿನ ಶುಂಠಿ, ಕೊತ್ತಂಬರಿ ಸೊಪ್ಪು 1 ಹಿಡಿ, 2 ಹಸಿಮೆಣಸಿನ್ಕಾಯಿ, ಒಂದು 7-8 ಎಸಳು ಕರಿಬೇವು, ಸ್ವಲ್ಪ ಜೀರಿಗೆ ತುಂಬ ಒಳ್ಳೆಯದು. ಹಿಂಗೆ ಹಾಕ್ಕೋಬೇಕು, ಸ್ವಲ್ಪ ಉಪ್ಪು. ಇದನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕು. ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಈ ಥರ ಮಸಾಲ ರೆಡಿ ಆಗುತ್ತೆ. ಇದನ್ನೆಲ್ಲ ಹಿಂಗೆ ಶೇಕ್ ಮಾಡಿಬಿಟ್ಟು ನೋಡಿರಿ, ಈ ಥರ ರೆಡಿ ಆಗುತ್ತೆ. ಇದನ್ನು ಒಂದೊಂದನ್ನೇ ಐಸ್ ಕ್ಯೂಬ್ಸಲ್ಲಿ ಹಾಕ್ಕೊಂಡು ಯಾವಾಗ ಬೇಕಾದ್ರೆ ಅವಾಗ ಬೀಜದಿಂದ ತೆಕ್ಕೊಂಡು ಮಸಾಲ ಮಜ್ಜಿಗೆ ಮಾಡ್ಬೋದು. ಸ್ಕಿಪ್ಸ್ ಆಗಬೇಕು. ಇದನ್ನು ಮುಂಚೆನೇ ನಾನು ಮಾಡಿಟ್ಕೊಂಡಿದ್ದೆ. ಇದನ್ನು ಇವಾಗ ನೋಡಿರಿ ಮಜ್ಜಿಗೆ ಒಳಗೆ ಈಗ ಹಾಕಬೇಕು. ಈಗ ಹಾಕಿ ಇದನ್ನು ಕಲ್ತ್ರೆ ಕೂಲ್ ಸಮ್ಮರ್ ಮಜ್ಜಿಗೆ ರೆಡಿ. ಕುಡಿದು ನೋಡ್ಲಾ? ಏನು ಸೂಪರಾಗಿದೆ ನೈನಾ. ಬೇಸಿಗೆ ಕಾಲಕ್ಕೆ ಈ ಥರ ಮಜ್ಜಿಗೆ ಮಾಡ್ಕೊಂಡು ಕುಡೀರಿ, ತುಂಬ ಚೆನ್ನಾಗಿರುತ್ತೆ. ಯಾರನ್ನ ಮನೇಲಿ ಗೆಸ್ಟ್ ಬಂದರೆ ಅಥವಾ ಯಾರನ್ನ ಬಿಸಿಲಿಂದ ಬಂದರೆ ಆವಾಗ ಫ್ರೀಜರಲ್ಲಿ ಇಟ್ಟಿರೋ ಒಂದು ಮಸಾಲ ಕ್ಯೂಬ್ ತೊಗೊಂಡು ಮಜ್ಜಿಗೆ ಹಾಕ್ಕೊಂಡ್ರೆ ತಂಪಾದ ಮಜ್ಜಿಗೆ ರೆಡಿ. ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರೆ. ಕೂಲ್ ಸಮ್ಮರ್ ಮಜ್ಜಿಗೆ ಕುಡಿದು ನೋಡ್ರಿ. ಟೇಸ್ಟು ಹೆಂಗಿದೆ ಹೇಳ್ಬೇಕು? ಟೇಸ್ಟು ಚಲ್ರಿ ಕೊಡ್ತೀವಿ ತೋಡು. ಚೆನ್ನಾಗಿದೆಯಾ? ನೀವು ನಿಮ್ಮ ಮನೇಲಿ ಮಾಡ್ಕೊಳ್ರಿ.
ಶಾಂತಿ ಅಕ್ಕ ಏನು ಮಾಡಿದ್ರೆ ಸೂಪರಾಗಿ ಮಾಡ್ತಾರೆ, ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.